ನಮಸ್ಕಾರ, ಅಸ್ಸಲಾಂ ಅಲೈಕುಂ, ಜೈ ಭೀಮ್. ಟ್ವಿಟರ್ ಫ್ರೆಂಡ್ಸ್, ಫೇಸ್ಬುಕ್ ಫ್ರೆಂಡ್ಸ್, ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನನ್ನ ಕಡೆದಿಂದ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ನಾನು ಯಾವ್ದಕ್ ಬಂದಿದ್ದೀನಿ ಅಂದ್ರೆ ಪಿಂಪ್ ಕೆರೆಹಳ್ಳಿ ಬಗ್ಗೆ ಮಾತಾಡಕ್ಕೋಸ್ಕರ ನಾನು ಬಂದಿದ್ದೀನಿ. ಡಿಜೆ ಹಳ್ಳಿ 2013 ಅಲ್ಲಿ ಅವ್ರ ಮೇಲೆ ಒಂದು ಕೇಸು ದಾಖಲೆ ಆಗಿರುತ್ತೆ. ಯಾಕೆ ಕೇಸ್ ದಾಖಲೆ ಆಗಿರತ್ತೆ ಅಂದ್ರೆ ಹುಡುಗಿ ದಂಧೆ ಮಾಡ್ತಾನಂತ ಇವನ್ ಮೇಲೆ ದಾಖಲೆ ಆಗಿರುತ್ತೆ. ಎರಡನೇದ್ ಮಾತ್ ಬಂದ್ಬಿಟ್ಟು ಇವನ್ ಬಂದ್ಬಿಟ್ಟು ಇದೇ ನಮ್ ಬಕ್ರೀದ್ ಹಬ್ಬದಲ್ಲಿ ಇವನು ಏನ್ ಮಾಡಿದ, ಲಾಯರ್ ಪಾಳ್ಯದಲ್ಲಿ ಹೋಗ್ಬಿಟ್ಟು ಇದೇ ತರ ದೌರ್ಜನ್ಯ ಮುಸ್ಲಿಮ್ಸ್ ಬಂಗ್ಳೂರ್ ಮೇಲೆ ಮಾಡಿದ. ಹೆಂಗಂದ್ರೆ ಅಲ್ಲಿ BBMP ಅಧಿಕಾರಿಗಳು ಇರ್ಲಿಲ್ಲ, ಪೊಲೀಸ್ ಅಧಿಕಾರಿಗಳು ಇರ್ಲಿಲ್ಲ. ಎರಡನೇದು ಬಂದ್ಬಿಟ್ಟು ಟ್ಯಾನಿ ರೋಡ್ ರಸ್ತೆಯಲ್ಲಿ ಹೋಗ್ಬಿಟ್ಟು ಇದೇ ತರ ದೌರ್ಜನ್ಯ ಮಾಡ್ದ ಇವನು. ಏನಂತ ಅಲ್ಲೂ BBMP ಅಧಿಕಾರಿನೂ ಇರ್ಲಿಲ್ಲ, ಪೊಲೀಸ್ ಅಧಿಕಾರಿನೂ ಇರ್ಲಿಲ್ಲ. ಇವನು ಏನ್ ಮಾಡ್ತಾನೆ, ಹೊಡೆಯುವಾಗ ಇವನು ವಿಡಿಯೋ ತಗೊಳಲ್ಲ. ಇವನು ಹೋಗ್ಬಿಟ್ಟು ದಬ್ಬಾಳಿಕೆಯನ್ನು ಮಾಡ್ಬಿಟ್ಟು ಅವ್ರ ಮೇಲೆ ಹೊಡಿತಾನಲ್ಲ, ಅದು ವಿಡಿಯೋ ಇರಲ್ಲ ಎಲ್ಲೂ. ಇದೇ ಚಂದ್ರಾಯಪಟ್ಟಣದಿಂದ ಒಂದು ಬೆಂಗಳೂರಿಗೆ ಒಂದು ವಾಹನ ಬಂದಿತ್ತು. ಏನು ಯಾವ ವಾಹನ? ಒಂದ್ ಟೆಂಪೋ ಅಲ್ಲಿ ಒಂದ್ ಲೋಡ್ ಬಂದಿತ್ತು. ನೋಡ್ರಿ, ಇವನ್ಗೆ ಗೌ ರಕ್ಷಣೆ ಮಾಡಕ್ಕೋಸ್ಕರ ಏನನ್ನ ರೈಟ್ಸ್ ಕೊಟ್ಟಿದಾರ ಯಾರನ್ನ? ಮುಸ್ಲಿಮ್ಸ್ ಬಂಗ್ಳೂರ್ ಮೇಲೇನೆ ಇವನು ಟಾರ್ಗೆಟ್ ಮಾಡ್ತಾನ ಅಲ್ಲ. ಇವನ್ಗೆ ಬುದ್ಧಿ ಆಯ್ತಾ? ಹೊಟ್ಟೆಗೆ ಊಟ ತಾನೆ ಮಾಡೋದು ಇವನು, ಬೇರೆ ಏನನ್ನ ಮಾಡ್ತಾನ? ಮುಸ್ಲಿಮ್ಸ್ ಬಂಗ್ಳೂರ್ ಮೇಲೆನೆ ಇವನು ಟಾರ್ಗೆಟ್ ಮಾಡ್ತಾನಲ್ಲ ಇವನು. ಎಂತ ಮನುಷ್ಯ ಹೇಳ್ಬೇಕು? ನಾವು ಒಂದ್ ಬಾಂಧವರದಲ್ಲಿ ಇರ್ತೀವಿ. ನಾವು ಮುಸ್ಲಿಮ್ಸ್ ಇರ್ಬೋದು, ಹಿಂದೂಸ್ ಇರ್ಬೋದು, ಎಲ್ಲರೂ ಒಂದು ಅಣ್ಣ ತಮ್ಮದಿರ್ ತರ ಇದ್ದೀವಿ ನಾವು. ನಮ್ಮದೇ ಎರಡೇ ಜಾತಿ, ಒಂದ್ ಗಂಡು ಒಂದ್ ಹೆಣ್ಣು. ಈ ಬಿಟ್ರೆ ಯಾವ ಜಾತಿನೂ ನಂಬಲ್ಲ ನಾವು. ದಯವಿಟ್ಟು ನಮ್ಮ CM ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಮೆಸೇಜ್ ಅನ್ನು ಕೊಡಕ್ ನಾನು ಬಂದಿದ್ದೀನಿ. ಇಂಥ ಗುಡ್ಡ ಆಕ್ಟ್ ಇಂದ ರೌಡಿಗಳಿಗೆ ಇವನ್ ಮೇಲೆ ರೌಡಿ ಶೀಟ್ ಅಂತ ಓಪನ್ ಆಗೈತೆ. ಇವನ್ ಒಂದಿಂದ 7 ಮರ್ಡರ್ಗಳು ಮಾಡಿದಾನೆ. ಇವನು ಎಂತ ಎಲ್ಲೂ ಹೋಗ್ರು ಒಂದು ಕ್ರಿಯೇಟ್ ಮಾಡ್ತಾನೆ. ಏನಂದ್ರೆ ಮುಸ್ಲಿಂ ಬಂಗ್ಳೂರವರು ಎಲ್ಲಿ ಹೋಗ್ತಾರೆ ಅವ್ರಿಗೇನೆ ಟಾರ್ಗೆಟ್ ಮಾಡ್ತಾನೆ ಇವನು. ಎರಡನೇದ್ ಬಂದ್ಬಿಟ್ಟು ಇವನು ರೌಡಿಸಮ್ ಅಲ್ಲಿ ಇದ್ದಾನೆ. ಇವನ್ ರೌಡಿ ಶೀಟ್ರು. ಹೆಂಗೆ ಸಮಾಜ ಸೇವೆಕೆ ಮಾಡ್ಬೋದು ಇವನು? ಇವನು ಯಾವ್ದೇ ತರ ಸೋಷಿಯಲ್ ಆಕ್ಟಿವೇಟ್ ಆಗ್ಬೋದಲ್ಲ, ಆಗಂಗಿಲ್ಲ ಅಲ್ಲ ಸರ್ ಇವನು. ಏನಂದ್ರೆ ಇವನ್ ಮುಸ್ಲಿಮ್ಸ್ ಬಂಗ್ಳೂರ್ ಮೇಲೆನೆ ಟಾರ್ಗೆಟ್ ಮಾಡದ, ಬೇರೆ ಇವನ್ಗೆ ಏನು ಇಶ್ಯೂಸ್ ಕಾಣಿಸಲ್ಲನ? ಬೇರೆದೇನು ಕಾಣಿಸೋದೇ ಇಲ್ಲನ? ನೋಡ್ರಿ, ನಮ್ಮ ಕಮಿಷನರ್ ಸಾಹೇಬ್ರಿಗೆ, ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ಕೈ ಮುಗ್ದಿ ಕೇಳ್ಕೊಂತ ಇದೀನಿ. ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಅವ್ರಿಗೆ ನಾನು ಕೈ ಮುಗ್ದಿ ಕೇಳ್ಕೊಂತ ಇದೀನಿ. ಏನಂದ್ರೆ ಇವನು ಓವರ್ ಆಗಿ ದೌರ್ಜನ್ಯ ಮಾಡಕ್ಕೆ ಶುರು ಮಾಡಿದ್ದಾನೆ ನಮ್ಮ ಮುಸ್ಲಿಂ ಬಂಗ್ಳೂರ್ ಮೇಲೆ. ಏನಂದ್ರೆ ಇವನು ಅದೇ ಅಮಾಯಕರು ಇಬ್ರು ಬಂದಿದ್ರು ಪಾಪ. ಅವ್ರ ಆಟೋ ಡ್ರೈವರ್ಸ್, ಅವರು ಕಸಾಬ್ರು ಇರ್ಲಿಲ್ಲ. ಅವ್ರು ಯಾವ್ದೇ ತರದ ಇವರು ಕಸಾಬ್ರಿಗೆ ಇದಿರ್ಲಿಲ್ಲ. ಅವ್ರು ಬಂದಿದ್ದು ಲೋಡ್ ಮಾಡ್ಕೊಂಡ್ ಬಂದಿದ್ದು. ನಾವು ಬಂದ್ಬಿಟ್ಟು ಪೊಲೀಸ್ ಅಧಿಕಾರಿ ಅವ್ರು ಬಿಟ್ರೆ ಯಾರಿಗೂ ರೈಟ್ಸ್ ಇರಲ್ಲ ಅದ್ ಕೇಳಕ್ಕೆ. ಇವನ್ ಇತ್ತರ್ತಾ ಅಂತರ್ತಾ ಏನಂತ ಇವನ್ ಹೆಂಗ್ ರೈಡ್ ಮಾಡ್ದ? ಯಾವ್ದೇ ವಾಹನಕ್ಕೆ ನಿನ್ಸ್ಬಿಟ್ಟು ಇವನು ದಬ್ಬಾಳಿಕೆಯನ್ನು ಮಾಡ್ಬಿಟ್ಟು ಅವ್ರ ಮೇಲೆ ಹೊಡೆದ್ಬಿಟ್ಟು ಅವನ್ಗೆ ಕೀನ ಹೊಡೆದಿದ್ದಾರೆ ಚಿಕ್ಕ ಹುಡುಗನ್ಗೆ. ಇವನು ಈ ತರ ದಬ್ಬಾಳಿಕೆಯನ್ನು ಮಾಡಿದ್ಯಲ್ಲ, ಯುನಿವರ್ಸಿಟಿ ಅವರೆಲ್ಲ ಚಿಕ್ಕ ಹುಡುಗರ್ರಿ, ಅವ್ರಿಗೆ ಹೋಗ್ಬಿಟ್ಟು ಹೊಡೆದಿದ್ಯಲ್ಲ, ನಿನ್ ಬುದ್ಧಿ ಆಯ್ತಾ? ನೀನು ಸರಿ ಕೆಲ್ಸ ಮಾಡ್ತೀಯ ನೀನು? ಏನ್ ಈ ತರ ಕೆಲ್ಸ ಮಾಡ್ತೀಯ ಹೇಳು? ನಾವು ಒಂದ್ ಬಾಂಧವರದಲ್ಲಿ ಇದೀವಿ. ನಾವು ಈ ವಾತಾವರಣ ನೀತಿ ಅಲ್ಲಿ ನಾವು ಒಂದ್ ಬಾಂಧವರದಲ್ಲಿ ಇದೀವಿ. ನೀನ್ ಅದ್ರಲ್ಲಿ ಹೋಗ್ಬಿಟ್ಟು ಆ ವಾತಾವರಣ ನಮ್ಗೆ ಕೆಡಿಸ್ತಿಯಲ್ಲ, ನೀನು ಬುದ್ಧಿ ಆಯ್ತಾ? ಇಂಥವ್ರಿಗೆ ದಯವಿಟ್ಟು ನಮ್ಮ ಟ್ವಿಟರ್ ಫ್ರೆಂಡ್ಸ್, ಫೇಸ್ಬುಕ್ ಫ್ರೆಂಡ್ಸ್, ಮೀಡಿಯಾ ಫ್ರೆಂಡ್ಸ್ ಅವ್ರಿಗೆ ಎಲ್ಲರಿಗೂ ಹೇಳ್ತೀನಿ, ನಾವು ಬಂದ್ಬಿಟ್ಟು ಅಣ್ಣ ತಮ್ಮದಿರ್ ತರ ಇದ್ದೀವಿ. ಇಂಥ ನನ್ ಮಕ್ಳು ಬಂದಿದ್ದೆ ಪಿಂಪ್ ಕೆರೆಹಳ್ಳಿ ಅವ್ರ ತರ ಬಂದ್ಬಿಟ್ಟು ನಮ್ ಬಾಂಧವ್ರಿಗೆ ಕೆಡ್ಸ್ತೀರಾ. ದಯ ಮಾಡ್ಬಿಟ್ಟು ಇಂಥವ್ರಿಗೆ ಯಾರು ಜೊತೆ ಕೊಡ್ಬೇಡ್ರಿ. ಏನಂದ್ರೆ ಇವ್ರ ಮೇಲೆ ಕೇಸ್ ಹಾಕ್ಬೇಕು. ಇವರು ಬಂದ್ಬಿಟ್ಟು ದೌರ್ಜನ್ಯ ಮಾಡಿದ್ದಾರೆ. ಮುಸ್ಲಿಮ್ಸ್ ಬಂಗ್ಳೂರ್ ಅವ್ರ ಮೇಲೆನೆ ಇವ್ರು ದೌರ್ಜನ್ಯ ಮಾಡೋದು. ಬೇರೆಯವ್ರು ಕಾಣಿಸಲ್ಲ ನಿಮ್ ಮೇಲೆ? ನಿನ್ಗೆ ಬೇರೆಯವ್ರು ಕಾಣಿಸಲ್ಲ ಏನಪ್ಪಾ? ಹೋಗ್ಬಿಟ್ಟು ಮಾಡಪ್ಪ ಬೇರೆ ಕಡೆ. ಎಲ್ಲಾ ಕಡೆ ನಿನ್ಗೆ ನಿನ್ನ ಸಮಾಜ ಸೇವೆಗೆ ಕೆಲಸ ಮಾಡ್ಬೇಕಂದ್ರೆ ಸುಮಾರು ಜನ ಸೇವೆ ಮಾಡ್ಬೋದು ನೀನು. ಅದ್ ಮಾಡು. ನೀನ್ ರೌಡಿ ಶೀಟ್ ಹಾಕ್ಬಿಟ್ಟು ಮಾಡ್ಬೇಡ. ರೌಡಿ ಶೀಟ್ ತೆಗ್ಬಿಟ್ಟು ಬಂದ್ಬಿಟ್ಟು ನಿನ್ ಕೆಲಸ ಮಾಡು. ನಿಮ್ಗೆ ನಾವು ಗೌರವ ಕೊಡ್ತೀವಿ. ಆದ್ರೆ ನೀನು ರೌಡಿಸಮ್ ಮಾಡ್ಕೊಂಡು ಎಲ್ಲರ ಮೇಲೆ ಕಾನೂನ್ಗೆ ಕೈಯಲ್ಲಿ ತಗೊಳ್ಳೋದು, ಅದೆಲ್ಲ ಕೆಲಸ ಮಾಡಿದ್ರೆ ಯಾರು ನಿನ್ಗೆ ಜೊತೆ ಕೊಡಲ್ಲ.
ಅರ್ಥ ಆಯ್ತಾ? ಆದ್ರೆ ನಾನು ಇಷ್ಟ ದಿವಸ ನಾನು ಯಾವ್ದೇ ಫೇಸ್ಬುಕ್ ಅಲ್ಲಿ ಇರ್ಬೋದು, ಟ್ವಿಟ್ಟರ್ ಅಲ್ಲಿ ಇರ್ಬೋದು, ಮೀಡಿಯಾ ಪ್ರಕಾರ ಇರ್ಬೋದು, ನಾನು ಯಾವ್ದೇ ತರದ ಈ ತರ ಕೋಪದಿಂದ ಮಾತಾಡಿಲ್ಲ. ಆದ್ರೆ ಚಿಕ್ಕ ಚಿಕ್ಕ ಹುಡುಗರ್ಗೆ ನೀನು ಅಥವಾ ಪೊಲೀಸ್ ಅವರು 10 ನಿಮಿಷ ಲೇಟ್ ಆಗಿ ಬರ್ತಾ ಇದ್ರೆ ಅವ್ರಿಗೂ ಮರ್ಡರ್ ಮಾಡ್ಬಿಡ್ತಾ ಇದ್ದಲ್ಲೋ. ನೀನು ಬುದ್ಧಿ ಆಯ್ತಾ ನಿನ್ಗೆ? ಅವ್ರಿಗೂ ಮರ್ಡರ್ ಮಾಡ್ಬಿಡ್ತಾ ಇದ್ದಲ್ಲ. 100 ಜನ ನೀವು ಇದ್ದಿದ್ದು, ಒಬ್ರು ಇಬ್ರಲ್ಲ 100 ಜನ ಇದ್ದಿದ್ದು. ಪಾಪ ಕೀಯಿಂದ ಹೊಡೆದಿದ್ಯ ಆ ಹುಡ್ಗನ್ಗೆ ಇಲ್ಲಿ ಹೊಡೆದಿದ್ಯಾ, ಎಲ್ಲೆಲ್ಲಿ ಹೊಡೆದಿದ್ಯಾ ನೀನು? ಅದು ನನ್ಗೆ ನಾಚಿಕೆ ಆಗತ್ ನಿನ್ಗೆ. ನೀನು ಮನುಷ್ಯನೋ ಅಂದಿನೋ ಏನಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಟ್ವಿಟರ್ ಫ್ರೆಂಡ್ಸ್, ಫೇಸ್ಬುಕ್ ಫ್ರೆಂಡ್ಸ್, ಮೀಡಿಯಾ ಫ್ರೆಂಡ್ಸ್ಗೆ ಇದು ನನ್ನ ಒಂದು ಸ್ಟೇಟ್ಮೆಂಟ್ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆಗ್ರೆ ಮುಂದೆನು ಶೇರ್ ಮಾಡ್ರಿ. ಇಂಥವ್ರಿಗೆ ಯಾವತ್ತೂ ಜೊತೆ ಕೊಡ್ಬೇಡ್ರಿ. ಪಿಂಪ್ ಕೆರೆಹಳ್ಳಿ ಅವ್ರಿಗೆ ಯಾವತ್ತೂ ಜೊತೆ ಕೊಡ್ಬೇಡ್ರಿ. ಅಸ್ಸಲಾಂ ವಲೈಕುಂ, ಜೈ ಭೀಮ್, ನಮಸ್ಕಾರ.